ನಮಸ್ಕಾರ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತು ಕರುನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಜನ್ಮ ದಿನೋತ್ಸವ. ಈ ದಿನದ ಆಚರಣೆಯನ್ನ ಹೇಗೆ ಮಾಡಬೇಕು, ಜನ್ಮ ದಿನೋತ್ಸವದಲ್ಲಿ ಪಾಲ್ಗೊಂಡ್ರೆ ಏನೆಲ್ಲ ಶುಭ ಫಲಗಳು ನಮ್ಮದಾಗುತ್ತೆ, ಹಾಗೆ ಇವತ್ತು ಮಧ್ಯಾಹ್ನದಿಂದ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗ್ತಾ ಇದೆ. ಈ ಪುಣ್ಯಕಾಲದಲ್ಲಿ ನಾವು ಏನೆಲ್ಲ ಪೂಜೆಯನ್ನ ಮಾಡಬೇಕಾಗುತ್ತೆ, ಈ ವಿಶೇಷ ಮಾಹಿತಿಯ ಜೊತೆಗೆ ದ್ವಾದಶ ರಾಶಿಗಳ ಈ ವಾರದ ವಾರ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀವಾಯ್ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ, ಶ್ರೀಮಧ್ವಾಚಾರ್ಯಾಯ ನಮಃ, ಶ್ರೀಮತೆ ರಾಮಾನುಜಾಯ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರ. ಗುರುಜಿ, ಮೇಷ ರಾಶಿಯಿಂದ ಕನ್ಯಾ ರಾಶಿಯವರ ಈ ವಾರದ ವಾರ ಭವಿಷ್ಯ ತಿಳಿಸ್ಕೊಡಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರ ಕ್ರಯ ವಿಕ್ರಯಗಳಲ್ಲಿ ಅಲ್ಪ ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ನೀವು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಎಲ್ಲೋ ಒಂದು ಕಡೆ ಶತ್ರುಬಾಧೆ, ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಹೆಚ್ಚಾಗಿ ಸುಳ್ಳನ್ನು ಮಾತನಾಡ್ತಕ್ಕಂಥದ್ದನ್ನು ಮಾಡ್ತೀರಾ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಬಹಳಷ್ಟು ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ತಂದೆ ತಾಯಿಯರ ಆಶೀರ್ವಾದ ಪಡಿತಕ್ಕಂಥ ಕೆಲಸವನ್ನ ಮಾಡಿ ನಂತರ ಕೆಲಸ ಕಾರ್ಯಗಳನ್ನ ಪ್ರಾರಂಭವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿ, ಶತ್ರುನಾಶ, ಕುಟುಂಬದಲ್ಲಿ ಅಹಿತಕರ ಒಂದು ವಾತಾವರಣಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಬಂಧುಗಳಿಂದ ಸಹಾಯ, ಆಕಸ್ಮಿಕ ಖರ್ಚು, ಸ್ತ್ರೀ ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಶಿವಾಲಯಕ್ಕೆ ಭೇಟಿಯನ್ನ ನೀಡಿ ಸೋಮವಾರ ಭಸ್ಮಾರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ದಾನ ಧರ್ಮದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಅನಿರೀಕ್ಷಿತ ದ್ರವ್ಯ ಲಾಭ, ಕೀರ್ತಿ ವೃದ್ಧಿ, ಆರೋಗ್ಯ ವೃದ್ಧಿ, ಹೊಸ ವ್ಯವಹಾರದಿಂದ ಈ ವಾರದಲ್ಲಿ ಅಧಿಕ ಲಾಭ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಬಹಳಷ್ಟು ಮನಕ್ಲೇಶಗಳನ್ನು ಮಾಡ್ಕೊಂಡ್ಬಿಡ್ತೀರಾ, ಮನಸ್ಸನ್ನು ಕೆಡಿಸ್ಕೋತೀರಾ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಗಣಪತಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಮಂಗಳವಾರ ದೂರ್ವಾರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಶುಭ ಯೋಗ, ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟ, ಸ್ಥಿರಾಸ್ತಿ ಮಾರಾಟವನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲಮಯವಾದ ವಾತಾವರಣ, ಅನ್ಯ ಜನರಲ್ಲಿ ವೈಮನಸ್ಸು, ವ್ಯಾಪಾರದಲ್ಲಿ ಬಹಳಷ್ಟು ಲಾಭ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರ ಪ್ರಿಯ ಜನರ ಸಂದರ್ಶನವನ್ನು ಮಾಡತಕ್ಕಂಥ ಒಂದು ಶುಭ ಯೋಗ, ಸ್ತ್ರೀ ಲಾಭ, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸ್ಥಿರಾಸ್ತಿ ಸಂಪಾದನೆ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಭೀತಿ ಆವರಿಸಿಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ಆರೋಗ್ಯದಲ್ಲಿ ಏರುಪೇರು, ಕಾರ್ಯಗಳು ವಿಘಾತಗಳು, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ವಿಘ್ನಗಳನ್ನ ಅನುಭವಿಸ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ. ಮಂಗಳವಾರ ಅಥವಾ ಶನಿವಾರ ನಾಟಿ ತುಳಸಿಯಿಂದ ಆಂಜನೇಯನಿಗೆ ಅರ್ಚನೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ವಾರ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಳಂಬ, ವ್ರತ ಧನವ್ಯಯವನ್ನ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲದೇ ಇರತಕ್ಕಂಥ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ, ಅಪಜಯಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ದುಷ್ಟ ಜನರ ಸಹವಾಸವನ್ನ ಮಾಡಿಕೊಂಡು ಅದರಿಂದ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಕೃಷಿಕರಲ್ಲಿ ಬಹಳಷ್ಟು ಲಾಭ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳಾಗುತ್ತೆ. ವಸ್ತ್ರಾಭರಣ ಪ್ರಾಪ್ತಿ ಆಗ್ತಕ್ಕಂಥ ಒಂದು ವಾರವಾಗುತ್ತೆ. ವಾರಾಂತ್ಯದಲ್ಲಿ ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಗೋಪೂಜೆಯನ್ನ ಮಾಡಿ ಹಸು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ.
ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಉಮಾ ಅಂತ ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹೆಸರು ಹೇಳಿ. ವಿಶಾಲ್. ಹುಟ್ಟಿದ ದಿನಾಂಕ ತಿಳಿಸಿ. 28/12. 28/12. 2001. 2010. 2001. 2002. 1. ಓಕೆ, ಸಮಯ ತಿಳಿಸಿಮ್ಮ. ಸಮಯ ರಾತ್ರಿ 9:35. ಓಕೆ, ಯಾವ ವಿಷಯದ ಬಗ್ಗೆ ಕೇಳ್ಬೇಕಿತ್ತು ಉಮಾ? ಅವನು ವಿದ್ಯಾಭ್ಯಾಸ ಮತ್ತೆ ಮುಂದಿನ ಫ್ಯೂಚರ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸ್ವಾಮೀಜಿ. ಈ ಮಗು ಜನನವಾಗಿದ್ದು ಶುಕ್ರವಾರ, ಹೌದಾ? ಹೌದು ಸ್ವಾಮಿ. ನಕ್ಷತ್ರ ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಹೌದು ಸ್ವಾಮಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಚಂದ್ರದಶ. ಆದರೆ ಈಗ ರಾಹು ದಶೆ ನಡೀತಾ ಇದೆ. ಹೇಳಿದ್ದನ್ನ ಸರಿಯಾಗಿ ಕೇಳಲ್ಲ, ಬಹಳಷ್ಟು ಹಠ ಮಾಡ್ತಾರೆ. ಈ ಹೇಳಿದ್ದನ್ನು ಯಾವುದನ್ನು ಕೂಡ ಕೇಳಲ್ಲ, ಅವರು ಹೇಳಿದ್ದನ್ನ ನೀವು ತಂದು ಕೊಡಬೇಕು. ಇಂಥ ಒಂದು ಪರಿಸ್ಥಿತಿ ನಡೀತಾ ಇದೆಯಾ? ಹೌದು ಸ್ವಾಮಿ. ಯಾಕೆ ಅಂತ ಅಂದ್ರೆ ಸಿಂಹ ಲಗ್ನದಲ್ಲಿ ಜನನ. ಈ ಸಿಂಹ ಲಗ್ನದಲ್ಲಿ ಜನನವಾಗಿ ಲಗ್ನಾತ್ ಏಕಾದಶ ಸ್ಥಾನದಲ್ಲಿ, ಅಂದ್ರೆ ನೋಡಿ, ಏಕಾದಶ ಸ್ಥಾನದಲ್ಲಿ ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಇದ್ದರೂ ಸಹಿತ ರಾಹು ಗುರುವಿನ ಜೊತೆಯಲ್ಲಿ ಇರುವುದರಿಂದ ಅಧರ್ಮ, ಅಂದ್ರೆ ಬೇಡದೇ ಇರ್ತಕ್ಕಂಥ ವಿದ್ಯೆಯನ್ನ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಬೇಕಾಗಿರ್ತಕ್ಕಂಥದ್ದನ್ನ ಸರಿಯಾಗಿ ಮಾಡೋದೇ ಇಲ್ಲ. ಬೇಕಾಗಿರ್ತಕ್ಕಂಥ ಒಂದು ಜ್ಞಾನ ಇವರಿಗೆ ಲಭ್ಯವಾಗಲ್ಲ. ಬರೀ ಎಲ್ಲ ದುರ್ಬುದ್ಧಿಗಳು ಅಧಿಕವಾಗಿ ಲಭ್ಯವಾಗ್ತಕ್ಕಂಥದ್ದು. ಇದಕ್ಕೆ ದೊಡ್ಡವರು ಹೇಳ್ತಾರೆ ಅಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟ ಕೆಟ್ಟ ವಿದ್ಯೆಗಳನ್ನು ಕಲಿತಕ್ಕಂಥದ್ದು. ಮೊದಲು ನೀವು ಮಾಡ್ತಕ್ಕಂಥ ಕೆಲಸ ಇಷ್ಟೇ. ಮೊದಲು ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಆಚರಣೆಯನ್ನ ಮಾಡಿ. ಜೊತೆಗೆ ಅವರಿಗೆ ಒಂದು ಹವಳದ ಗಣೇಶನ ಪೆಂಡೆಂಟ್ ಅನ್ನ ಧಾರಣೆಯನ್ನ ಮಾಡಿ. ಈ ರೀತಿ ಮಾಡಿ ಖಂಡಿತವಾಗಿ ವಿದ್ಯಾಭ್ಯಾಸದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು ನಿವಾರಣೆಯಾಗತ್ತೆ. ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತಾರೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಸುಮಾ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವನಜಾಕ್ಷಿ ರಾಣೆಬೆನ್ನೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವನಜಾಕ್ಷಿ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ತಂಗಿ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಹೆಸರು ಹೇಳಿ. ನಾಗವೇಣಿ ಅಂತ. ಹುಟ್ಟಿದ ದಿನಾಂಕ ಗೊತ್ತಾ? ಹುಟ್ಟಿದ ದಿನಾಂಕ 20/11. 20/11. 1989. ಸಮಯ ತಿಳಿಸಿ. ಸೋಮವಾರ ಸಾಯಂಕಾಲ 7:47. 7:47. 45. ಓಕೆ, ಯಾವ ವಿಷಯದ ಬಗ್ಗೆ ಕೇಳ್ಬೇಕಿತ್ತು? ಯಾವ ವಿಷಯ? ಅವ್ರು ಮದುವೆ ಆಗಿಲ್ಲ ಮೇಡಮ್, ನೋಡ್ತಾ ಇದ್ದೀವಿ, ಎಲ್ಲಿ ಸೆಟ್ ಆಗ್ತಾ ಇಲ್ಲ. ಸರಿ ವನಜಾಕ್ಷಿ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ, ಇವರು ಹುಟ್ಟಿದ್ದು ಸೋಮವಾರನ? ಹ್ಞೂನ್ರಿ ಸರ್. ಇವರ ಒಂದು ನಕ್ಷತ್ರ ವಿಶಾಖ ನಕ್ಷತ್ರ. ಹೌದಮ್ಮ, ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ಅಮಾವಾಸ್ಯೆ ದಿವಸ ಜನನವಾಗಿದ್ದು. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಗುರುದಶ. ಆದರೆ ಈಗ ಇವರಿಗೆ ಬುಧ ದಶ ನಡೀತಾ ಇದೆ. ಇವರ ಜಾತಕವನ್ನ ನಾವು ನೋಡಿದಾಗ ಲಗ್ನಾತ್ ಪಂಚಮ ಸ್ಥಾನದಲ್ಲಿ ಕುಜನಿದ್ದು, ಚಂದ್ರನಿಂದ 12ನೇ ಮನೆಯಲ್ಲಿ ಕುಜನಿದ್ದು. ನೋಡಿ, ಅಂಗಾರಕ ದೋಷ ಅಂತ ನಾವು ಹೇಳ್ತೇವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಇನ್ನೇನು ಆಗೋಗುತ್ತೆ ಅಂತ ಅನ್ಕೊಂಡಿರ್ತೀರಾ. ಅಯ್ಯೋ, ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅವರು ಹೇಳಿ ಕಳಿಸ್ಬಿಡ್ತಾರೆ, ಇನ್ನೇನು ಆಗೋಗುತ್ತೆ, ಮಾತುಕತೆ ಆಗೋಗುತ್ತೆ ಅಂತ ಅನ್ಕೋತೀರಾ. ಖಂಡಿತವಾಗಿ ಆಗಲ್ಲ. ಯಾಕೆ ಅಂತಂದ್ರೆ ಅಂಗಾರಕ ದೋಷ ಅಂತಕ್ಕಂಥದ್ದು ಈ ರೀತಿ ಎಲ್ಲ ಮಾಡುತ್ತೆ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಸ್ಕಂದ ಹೋಮ, ಅಂಗಾರಕ ಶಾಂತಿಯನ್ನ ಆಚರಣೆಯನ್ನ ಮಾಡಬೇಕು. ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ವ್ಯವಸ್ಥಿತವಾಗಿ ಮಾಡಿ ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ತೊಗರಿಬೇಳೆ, ಒಂದು ಬೊಗಸೆ ತೊಗರಿಬೇಳೆಯನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಸಿ. ಇದೇ ರೀತಿ 12 ಮಂಗಳವಾರಗಳ ಆಚರಣೆಯನ್ನ ಮಾಡಬೇಕು. ಈ ರೀತಿ ಮಾಡಿದಾಗ ಖಂಡಿತವಾಗಿ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ತಾಯಿ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ವನಜಾಕ್ಷಿ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಚಿತ್ರದುರ್ಗದಿಂದ ಆಂಜಿನಪ್ಪ ಕರೆ ಮಾಡಿದ್ದಾರೆ. ನಮಸ್ಕಾರ ಆಂಜಿನಪ್ಪ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. ದಿನಾಂಕ ಇಲ್ಲ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಅಂಜನಪ್ಪ ಅವರೇ ನಮಸ್ಕಾರ. ನಮಸ್ಕಾರ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 5. ನಿಮ್ಮ ಮನೆ ದೇವರು ಯಾವುದಪ್ಪ? ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ. ಅಂದ್ರೆ ಯಾವುದೋ ಒಂದು ಮನೋವಾಂಚಲ್ಯ ಫಲಸಿದ್ಧಿಯಾಗಿಲ್ಲ. ಏನು ಗುರುಜಿ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ, ಹೌದಾ? ಹೌದು. ಏನು ಅಂತ ಕೇಳಬಹುದಾ ಆ ಕೆಲಸ? ಹೇಳಿ ಸರ್. ಅಲ್ಲ, ಏನು ಮನೋವಾಂಚಲ್ಯ ಫಲಸಿದ್ಧಿ ಆಗ್ತಾ ಇಲ್ಲ ನಿಮಗೆ? ನಮ್ಗೆ ಶತ್ರುಗಳು ಕಾಟ ಹೆಚ್ಚಿದೆ ಸ್ವಾಮಿ. ಶತ್ರು ಬಾಧೆ ಅಂತಕ್ಕಂಥದ್ದು, ಅದರಲ್ಲೂ ಹಿತಶತ್ರುಗಳು ಅಧಿಕವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ನೋಡಿ. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡಿದ್ದೀರಾ, ತುಪ್ಪಕ್ಕೆ ಊರೆಲ್ಲ ಹುಡುಕಾಡ್ತೀರಾ.
ಉಚ್ಚಂಗಿ ದೇವಿಯ ದೇವಾಲಯಕ್ಕೆ ಪ್ರತಿ ಅಮಾವಾಸ್ಯೆ ದಿನ 5 ಬಗೆಯ ಮಿಶ್ರಣ ಮಾಡಿರ್ತಕ್ಕಂಥ ಎಣ್ಣೆಯನ್ನ ನಂದಾದೀಪಕ್ಕೆ ಹಾಕ್ತಾ ಬನ್ನಿ. ಇದೇ ರೀತಿ 9 ಅಮಾವಾಸ್ಯೆಗಳು ಸಂಪೂರ್ಣವನ್ನು ಮಾಡಿ. ಆಗ ನಿಮಗೆ ಇರ್ತಕ್ಕಂಥ ಹಿತಶತ್ರುಗಳು ನಾಶವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಅಂಜನಪ್ಪ ಅವರೇ. ಗುರುಜಿ, ಇನ್ನುಳಿದ ರಾಶಿಗಳವರ ಈ ವಾರದ ವಾರ ಭವಿಷ್ಯ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಭವಿಷ್ಯದತ್ತ ಗಮನವನ್ನು ಕೊಟ್ಟಾಗ ಋಣ ವಿಮೋಚನೆಯನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಶತ್ರು ಬಾಧೆಗಳು ಹೆಚ್ಚಾಗ್ತಾರೆ, ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ವಿಳಂಬಗಳಾಗುತ್ತೆ. ಸುಖ ಭೋಜನ ಪ್ರಾಪ್ತಿ ವಾರಾಂತ್ಯದಲ್ಲಿ. ಸಣ್ಣ ವಿಚಾರಗಳಿಂದ ಮನಸ್ತಾಪಗಳಾಗುತ್ತೆ. ಸ್ವಲ್ಪ ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡಿ ಸ್ತ್ರೀಯರಿಗೆ ಬಹಳಷ್ಟು ಅನುಕೂಲಕರವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಇಲ್ಲ ಸಲ್ಲದ ಅಪವಾದ ನಿಂದನೆಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಸ್ಥಳ ಬದಲಾವಣೆ, ಸಾಲ ಬಾಧೆಯಿಂದ ಮುಕ್ತಿ, ನಿರುದ್ಯೋಗಿಗಳಿಗೆ, ಯಾರ್ಯಾರಿಗೆ ಉದ್ಯೋಗ ಇಲ್ವೋ ಅಂತವರಿಗೆ ಉದ್ಯೋಗ ಅವಕಾಶಗಳು ಲಭ್ಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಅನಾವಶ್ಯಕ ಮಾತುಗಳಿಂದ ತೊಂದರೆ, ಸುಮ್ಮನೆ ಮಾತಾಡ್ಲಿಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ, ಜೊತೆಗೆ ಆರೋಗ್ಯವನ್ನ ಸರಿಯಾಗಿ ನೀವು ನೋಡ್ಕೋಬೇಕು. ಸಕಾಲಕ್ಕೆ ಆಹಾರಗಳನ್ನ ಸ್ವೀಕಾರವನ್ನ ಮಾಡಬೇಕು. ವಿಪರೀತ ಖರ್ಚನ್ನ ಮಾಡ್ಕೋತೀರಾ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅನಾಥ ಮಕ್ಕಳಿಗೆ ಅಥವಾ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಬಹಳಷ್ಟು ಧನ ಲಾಭಗಳಾಗತ್ತೆ. ಸ್ವಂತ ಉದ್ಯಮಿಗಳಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಆದರೆ ಅಮೂಲ್ಯವಾದ ವಸ್ತುಗಳ ಕಳವು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ದುಶ್ಚಟಕ್ಕೆ ಹಣವ್ಯಯವನ್ನು ಮಾಡ್ಕೊಂಡ್ಬಿಡ್ತೀರಾ. ಕೃಷಿಕರಿಗೆ ಅಲ್ಪ ಲಾಭ, ಮಾಡಿದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಳಂಬಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ. ಅನಾಥ ಮಕ್ಕಳಿಗೆ ಅಥವಾ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಬಂಧುಗಳ ಆಗಮನ, ಪರರ ಧನ ಪ್ರಾಪ್ತಿ, ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ನಾನಾ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಟ್ರಾವೆಲ್ಸ್ ಅನ್ನ ಯಾರ್ಯಾರು ನಡೆಸ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭ. ಸಾಮಾನ್ಯ ನೆಮ್ಮದಿಗೆ ಧಕ್ಕೆ ಆಗ್ತಕ್ಕಂಥದ್ದು ನಿತ್ಯ ಜೀವನ ಅಂತ ನಾವೇನು ಹೇಳ್ತೀವಿ, ಆ ನಿತ್ಯ ಜೀವನದಲ್ಲಿ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನು ಅನುಭವಿಸಬೇಕಾಗತ್ತೆ. ಮಕ್ಕಳಿಂದ ಸ್ವಲ್ಪ ತೊಂದರೆಗೆ ಒಳಗಾಗಬೇಕಾಗತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ. ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯಿಂದ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವಾರ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಮುಖ್ಯವಾಗಿ ಭೋಗ ವಸ್ತುಗಳು ಪ್ರಾಪ್ತಿ ಆಗ್ತಕ್ಕಂಥ ಒಂದು ವಾರವಾಗುತ್ತೆ. ಸುಖ ಭೋಜನ ಪ್ರಾಪ್ತಿ. ಎಲ್ಲೋ ಒಂದು ಕಡೆ ದಂಡ ಕಟ್ಟಬೇಕಾಗುತ್ತೆ, ಫೈನ್ ಕಟ್ಟಬೇಕಾಗುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಅತಿಯಾದ ನಿದ್ರೆ, ಆಲಸ್ಯ ಮನೋಭಾವ. ದೊಡ್ಡವರೇ ಹೇಳ್ತಾರೆ, ಆಲಸ್ಯಂ ಅಮೃತಂ ವಿಷಂ. ನೋಡಿ, ಯಾವುದೇ ಕೆಲಸದಲ್ಲಿ ಆಲಸ್ಯಗಳನ್ನು ಮಾಡಿಕೊಂಡಾಗ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಷೇರು ವ್ಯವಹಾರಗಳಲ್ಲಿ ಎಚ್ಚರ. ಅನ್ಯ ಜನರಲ್ಲಿ ಯಾರೋ ಗೊತ್ತೇ ಇಲ್ಲ ಅಂಥವರ ಜೊತೆಯಲ್ಲಿ ವೈಮನಸ್ಯ, ಶತ್ರುತ್ವವನ್ನು ಕಟ್ಕೊಂಡ್ಬಿಡ್ತೀರ. ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗೆ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮನ್ನಣೆ ಅಂದರೆ ಮುನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ತ್ರೀ ಸಂಬಂಧವಾದ ವ್ಯವಹಾರಗಳಲ್ಲಿ ಬಹಳಷ್ಟು ಅನುಕೂಲಕರ. ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ಸಾಲದಿಂದ ಮುಕ್ತಿ, ಪುಣ್ಯಕ್ಷೇತ್ರ ದರ್ಶನ ಮಾಡತಕ್ಕಂಥ ಒಂದು ಶುಭ ಯೋಗ. ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಅಂದರೆ ಯಾವುದೋ ಸಸ್ಪೆನ್ಸ್ ಅಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಮುಂದಾಗ್ತೀರಾ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ
ಗುರು ಹಿರಿಯರಿಗೆ ಪಾದಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಮೈಸೂರಿನಿಂದ ಮಂಜುಳಾ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ. ನಮಸ್ಕಾರ ಮೇಡಮ್. ಹೇಳಿಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವರ ಹೆಸರು ಹೇಳಿ. ಶಿವಕುಮಾರ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 29/3/92 ಬೆಳಿಗ್ಗೆ 6:30. ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ ಕೇಳ್ಬೇಕು ಮೇಡಮ್. ಓಕೆ ಮಾ, ಏನ್ ಓದ್ತಾ ಇದ್ದಾರೆ? ಇಂಜಿನಿಯರ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಂಜುಳಾ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು. ಅಮ್ಮ ನಮಸ್ಕಾರ ತಾಯಿ, ಭಗವಂತನಿಗೆ ನಮಸ್ಕಾರಗಳನ್ನ ಮಾಡಿ. ಖಂಡಿತ ನೋಡಿ, ಇವರು ಹುಟ್ಟಿದ್ದು ಶುಕ್ರವಾರ ಹೌದಾ? ಇಲ್ಲ, ಭಾನುವಾರ. ಅಮ್ಮ ದಿನಾಂಕವನ್ನ ಮತ್ತೊಮ್ಮೆ ಹೇಳ್ತೀರಾ? 29/3/92. 29. 3/92. ನೋಡಿ ಅದನ್ನೇ ಹೇಳೋದು, ದಿನಾಂಕವನ್ನ ಕೊಡಬೇಕಾದ್ರೆ ಸರಿಯಾಗಿ ಕೊಡ್ಬೇಕು. ನೀವು 20 ಅಂತ ಕೊಟ್ಟಿದ್ದೀರಾ. 29 ಜನನವಾಗಿರ್ತಕ್ಕಂಥದ್ದು. ನೋಡೋಣ, ಭಾನುವಾರ ಹುಟ್ಟಿದ್ದು. ಇವರ ಒಂದು ನಕ್ಷತ್ರ ಶ್ರವಣ ನಕ್ಷತ್ರ, ಮಕರ ರಾಶಿ ಹೌದಾ ತಾಯಿ? ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಚಂದ್ರ ದಶೆಯಲ್ಲಿ ಜನನ. ಆದ್ರೆ ಈಗ ಇವರಿಗೆ ರಾಹು ದಶೆ ನಡೆಯುತ್ತೆ. ನಿಮ್ಮ ಪ್ರಶ್ನೆ ಏನು? ಸರ್ಕಾರಿ ಉದ್ಯೋಗ ಆಗುತ್ತೋ ಆಗಲ್ವೋ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಮೀನ ಲಗ್ನದಲ್ಲಿ ಇವರು ಜನನವಾಗಿದ್ದಾರೆ. ಜೊತೆಗೆ ಈಗ ರಾಹು ದಶೆ ನಡೀತಾ ಇದೆ. ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರು ಸಿಂಹದಲ್ಲಿ ಇರೋದ್ರಿಂದ ರವಿ ಗುರು ಯೋಗ, ಖಂಡಿತವಾಗಿ ಇವರಿಗೆ ಸರ್ಕಾರಿ ಉದ್ಯೋಗ ಆಗುತ್ತೆ. ಸ್ವಲ್ಪ ನಿಧಾನ ಅಂತಕ್ಕಂಥದ್ದು ಕಂಡು ಬರುತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ನೋಡಿ. ಈ ದಿನ ಚಾಮುಂಡೇಶ್ವರಿ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀರಾ, ಚಾಮುಂಡೇಶ್ವರಿಯ ಜನ್ಮೋತ್ಸವ ನಡೀತಾ ಇದೆ. ಈ ದಿನ ಆ ತಾಯಿಗೆ ಹೋಗಿ ವ್ಯವಸ್ಥಿತವಾಗಿ ಅರಸ್ಕೊಂಡು ವ್ಯವಸ್ಥಿತವಾಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಹೇಳಿ ಬನ್ನಿ. ಖಂಡಿತವಾಗಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ಚಾಮುಂಡಿಯ ಅನುಗ್ರಹದಿಂದ ಇವರಿಗೆ ಸರ್ಕಾರಿ ಉದ್ಯೋಗ ಲಭ್ಯವಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಮಂಜುಳಾ. ಗುರುಜಿ, ಇವತ್ತು ಕರುನಾಡಿನ ಅಧಿದೇವತೆ ತಾಯಿ ಶ್ರೀ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವ. ಈ ದಿನ ಉತ್ಸವದಲ್ಲಿ ಪಾಲ್ಗೊಂಡ್ರೆ ಏನೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ? ಹಾಗೆ ಮಧ್ಯಾಹ್ನದಿಂದ ದಕ್ಷಿಣಾಯನ ಪುಣ್ಯಕಾಲ ಶುರುವಾಗ್ತಾ ಇದೆ. ಈ ಕಾಲದಲ್ಲಿ ನಾವು ಏನೆಲ್ಲ ಪೂಜೆನ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳಬಹುದು? ಮೊದಲು ದಕ್ಷಿಣಾಯನ ಪುಣ್ಯಕಾಲ. ಈ ದಕ್ಷಿಣಾಯನ ಪುಣ್ಯಕಾಲ ಅಂದ್ರೆ ಏನು? ಉತ್ತರಾಯಣ ಪುಣ್ಯಕಾಲ 6 ಮಾಸಗಳು, ದಕ್ಷಿಣಾಯನ ಪುಣ್ಯಕಾಲ 6 ಮಾಸಗಳು. ಅಂದ್ರೆ ಇಂದಿನಿಂದ ದಕ್ಷಿಣಾಯನ ಇನ್ನು 6 ತಿಂಗಳ ಕಾಲ, ಅಂದ್ರೆ ಮಕರಕ್ಕೆ ರವಿ ಪ್ರವೇಶ ಮಾಡತಕ್ಕಂಥ ಸಮಯದವರೆಗೂ ಕೂಡ ದಕ್ಷಿಣಾಯನ ಪುಣ್ಯಕಾಲ. ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಭಕ್ತಿಯಿಂದ ನದಿ ಸ್ನಾನವನ್ನ ಮಾಡಿ ಆಯಾ ಕ್ಷೇತ್ರ ಪಾಲಕರಿಗೆ ನಮನವನ್ನ ಸಲ್ಲಿಸಬೇಕು ಅಂತ ಹೇಳುತ್ತೆ. ಯಾವಾಗ ಗುರು ಹಿರಿಯರಿಗೆ ಅಥವಾ ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಈ ದಿನ ಮಾಡಬೇಕು. ಇನ್ನು ಚಾಮುಂಡೇಶ್ವರಿಯ ಜನ್ಮೋತ್ಸವ. ಈ ಚಾಮುಂಡೇಶ್ವರಿಯ ಜನ್ಮೋತ್ಸವದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಇವತ್ತು ನಿಮ್ಮ ಮಕ್ಕಳ ಬರ್ತ್ಡೇ ಆದ್ರೆ ಮಾತ್ರ ನೀವು ಎಣ್ಣೆ ಸ್ನಾನ ಮಾಡಿಸೋದು, ಸಿಹಿ ಪದಾರ್ಥವನ್ನ ತಿನ್ನಿಸೋದು, ಅದರಲ್ಲೂ ಕೇಕ್ ತಗೊಂಡ್ಬರೋದು, ಕಟ್ ಮಾಡಿಸೋದು, ಇವೆಲ್ಲವನ್ನೂ ಕೂಡ ಮಾಡ್ತೀರಾ. ಆದರೆ ನಮ್ಮನ್ನೆಲ್ಲವನ್ನೂ ಕೂಡ ಕಾಯ್ತಕ್ಕಂಥ ಆ ಜಗನ್ಮಾತೆಯಾಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಜನ್ಮ ದಿನೋತ್ಸವಕ್ಕೆ ನೀವೆಲ್ಲರೂ ಕೂಡ ಹೋಗಲೇಬೇಕು. ಹೋಗಿ ವ್ಯವಸ್ಥಿತವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು. ಸೇವೆಗಳನ್ನ ಮಾಡಬೇಕು. ಯಾವ ರೀತಿ ಸೇವೆಗಳು? ಆ ಜನ್ಮ ದಿನೋತ್ಸವದಲ್ಲಿ ಸಿಹಿ ಪದಾರ್ಥಗಳನ್ನ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೋ ಅಂತವರಿಗೆ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ. ಆದ್ರೆ ನೋಡಿ, ಯಾವತ್ತೂ ಅಷ್ಟೇ, ನೀವು ಎಲ್ಲೋ ಒಂದು ಕಡೆ ಪಕ್ಕದ ಮನೆಯಲ್ಲಿ ಬರ್ತಡೇ ಆದ್ರೆ ಸಾಕು ಓಡೋಗ್ಬಿಡ್ತೀರಾ, ಎಲ್ಲೋ ರಿಲೇಷನ್ ಮನೆಯಲ್ಲಿ ಬರ್ತಡೇ ಆದ್ರೆ ಓಡೋಗ್ಬಿಡ್ತೀರಾ. ಆದ್ರೆ ನಮ್ಮ ಕರುನಾಡಿನ ಅಧಿದೇವತೆ ಆ ಚಾಮುಂಡೇಶ್ವರಿ, ಆ ಚಾಮುಂಡೇಶ್ವರಿಯ ಜನ್ಮೋತ್ಸವಕ್ಕೆ ನಾವೆಲ್ಲರೂ ಕೂಡ ಹೋಗಲೇಬೇಕು. ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಆಯಾ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕ ಅಂತ ನಾವು ಕರಿತೇವೆ. ಅಂದ್ರೆ ನಮ್ಮ ಕರ್ನಾಟಕ ಕ್ಷೇತ್ರಕ್ಕೆ, ಅದರಲ್ಲೂ ನಮ್ಮ ದಕ್ಷಿಣ ಭಾರತ ಅಂತ, ದಕ್ಷಿಣ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ಈ ದಕ್ಷಿಣ ಕರ್ನಾಟಕಕ್ಕೆ ಚಾಮುಂಡೇಶ್ವರಿಯೇ ಅಧಿದೇವತೆ. ಸರಿ ಗುರುಜಿ, ಉತ್ಸವಕ್ಕೆ ಹೋಗೋಕೆ ಆಗದಲ್ಲೇ ಇರೋರು ಏನ್ ಮಾಡ್ಬೇಕಾಗುತ್ತೆ? ಅವರವರ ಮನೆಯಲ್ಲಿ ಇರ್ತಕ್ಕಂಥ ಒಂದು ಚಾಮುಂಡೇಶ್ವರಿ ಫೋಟೋ ಅಥವಾ ದುರ್ಗಾದೇವಿಯ ವಿಗ್ರಹ ಅಥವಾ ದುರ್ಗಾದೇವಿಯ ಫೋಟೋಕ್ಕೆ ವ್ಯವಸ್ಥಿತವಾಗಿ ಚಾಮುಂಡೇಶ್ವರಿಯ ಅಷ್ಟೋತ್ತರವನ್ನ ಪಠನೆಯನ್ನ ಮಾಡಿ ವ್ಯವಸ್ಥಿತವಾಗಿ ನಮಸ್ಕಾರವನ್ನ ಮಾಡಬೇಕು. ಭಕ್ತಿ ಭಾವದಿಂದ ನಮಸ್ಕಾರವನ್ನ ಮಾಡಬೇಕು. ಕಡೇ ಪಕ್ಷ ನಿಮಗೆ ಶಕ್ತಿ ಇಲ್ಲ, ನೀವು ನಿರ್ಗತಿಕರು ಅಂತಂದ್ರೆ ಕಡೇ ಪಕ್ಷ ಸ್ವಲ್ಪ ಸಕ್ಕರೆಯಾದರೂ ಕೂಡ ನೈವೇದ್ಯವನ್ನ ಮಾಡಿ ಆ ಚಾಮುಂಡೇಶ್ವರಿಯ ಜನ್ಮ ದಿನೋತ್ಸವವನ್ನ ಆಚರಣೆಯನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಆ ಚಾಮುಂಡೇಶ್ವರಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಚಾಮುಂಡೇಶ್ವರಿಯನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ವಾರ ಭವಿಷ್ಯ.